ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಶಿಂಷಪ್ರಭಾ ಕನ್ನಡ ಪತ್ರಿಕೆಯ ವತಿಯಿಂದ ಪತ್ರಿಕಾ ದಿನಾಚರಣೆ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮ ಇಂದು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾದ ಕೌಡ್ಲೆ ಚೆನ್ನಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಯಾವಾಗಲೂ ಪತ್ರಿಕೆಗಳು ಹಾಗೂ ಸುದ್ದಿ ಮಾಧ್ಯಮಗಳು ವಾಸ್ತವಸ್ಥಿತಿ, ಶುದ್ಧ ಹಾಗೂ ಸತ್ಯತೆಯನ್ನು ಬಿಂಬಿಸುವ ವೇದಿಕೆಯಾಗಿರಬೇಕು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಪತ್ರಕರ್ತರಿಗೆ, ಪತ್ರಿಕಾ ವಿತರಕರಿಗೆ ಹಾಗೂ ಶಿಂಷಪ್ರಭಾ ಪತ್ರಿಕೆಯ ವರದಿಗಾರರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಚಾಲಕರು ರಾಜಯೋಗಿ ಬ್ರಹ್ಮಕುಮಾರಿ ಧನೇಶ್ವರಿಜಿ, ಶಿಂಷಪ್ರಭಾ ಕನ್ನಡ ಪತ್ರಿಕೆ ಸಂಪಾದಕರು ಗುರುಬಸವಯ್ಯ, ವಾರ್ತಾ ಇಲಾಖೆ ಹಿರಿಯ ಸಹಾಯಕರು ರಮೇಶ್ ಎ ಸೇರಿದಂತೆ ಇನ್ನಿತರರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ನ್ಯಾಯಾಧೀಶರು ಅವರ ಇತಿಮಿತಿನಲ್ಲಿ, ಅವರ ಜ್ಞಾನದಲ್ಲಿ ಒಂದು ತೀರ್ಪು ಕೊಡ್ತಾರೆ. ಅವರು ಅನ್ಯಾಯವನ್ನೇ ಮಾಡೋದು. ಹಾಗೆ ನಾವು ಸಹ ಪತ್ರಕರ್ತರಾದವರು ನಮ್ಮ ಲೇಖನ, ನಮ್ಮ ಬರವಣಿಗೆ ಸತ್ಯವಾಗಿರೋದು. ಇದು ಒಂದು ಹೊಟ್ಟೆಪಾಡಿನ ವೃತ್ತಿ ಅಲ್ಲ, ಇದು ಒಂದು ಶ್ರೇಷ್ಠವಾದಂಥ ವೃತ್ತಿ. ಹಾಗಾಗಿ ಪತ್ರಿಕೆನ ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗಬೇಕಾಗಿಲ್ಲ. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದವರು ಮಹಾತ್ಮ ಗಾಂಧಿಯವರು, ಅಂಬೇಡ್ಕರ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಇಂಥ ದೊಡ್ಡ ದೊಡ್ಡ ಮಹಾನೀಯರುಗಳು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳನ್ನು ಮಾಡಿದ್ದಾರೆ. ಇವತ್ತರಾಗಿ ದೊಡ್ಡ ದೊಡ್ಡ ಪತ್ರಿಕೆಗಳು ಇರಲಿಲ್ಲ. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ನಮ್ಮ ಪತ್ರಿಕೋದ್ಯಮದ ಬೆನ್ನುಮೂಳೆ ಇದ್ದಾಗೆ. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳನ್ನು ಪ್ರಾರಂಭದಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯರು ಪ್ರಾರಂಭ ಮಾಡಿ ಜನಸೇವೆ ಮೂಲಕ ಅವುಗಳನ್ನು ಪ್ರಚುರಪಡಿಸ್ತಾ ಇದ್ದೀವಿ. ಇವತ್ತು ನಾವು ಬೇರೆ ಬೇರೆ ಮಾರ್ಗ ಹಿಡಿದಿದ್ದೀವಿ. ನಾನು ಆ ಕಡೆ ಹೋಗಲ್ಲ. ನಮ್ಮ ಸೇವೆಯ ಅನುಭವ ಇರಬೇಕು. ಸೇವೆ ಮಾಡ್ತಕ್ಕಂಥ ನಿಮ್ಮ ಶಕ್ತಿ ಇಲ್ಲದೆ ಹೋದರೆ ಆ ಪತ್ರಿಕೋದ್ಯಮ ಮಾಡಿ ಪ್ರಯೋಜನವಿಲ್ಲ. ಒಳ್ಳೆಯ ಕಾನೂನು ತರದೇ ಇದ್ದರೆ ಸರ್ಕಾರಕ್ಕೆ ಬೆಲೆ